ಆತ್ಮೀಯ ಮಿತ್ರರೇ, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯಿಂದ ತಮಗೆಲ್ಲ ಶುಭಾಶಯಗಳು. ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸೋದು ಮತ್ತು ವಿಜ್ಞಾನದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಮೂಡಿಸುವ ಉದ್ದೇಶದಿಂದ ಕಳೆದ 7 ವರ್ಷಗಳಿಂದ ವಿಜ್ಞಾನ ರಸಪ್ರಶ್ನೆ ಸ್ಪರ್ಧೆಯನ್ನು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಸಂದರ್ಭದಲ್ಲಿ ಮಾಡ್ತಾ ಇದೆ. ಸೊ ಈ ವರ್ಷವೂ ಕೂಡ ಸಾವಿರಾರು ವಿದ್ಯಾರ್ಥಿಗಳು ಈಗಾಗಲೇ ಪರೀಕ್ಷೆಯನ್ನು ಬರೆದಿದ್ದಾರೆ ಆನ್ಲೈನ್ ಮೂಲಕ. ಅದರಲ್ಲಿ ನಾವು ಜಿಲ್ಲೆಗೆ 1, 2, 3 ಜನರನ್ನು ಆಯ್ಕೆ ಮಾಡಿ ಅವರನ್ನು ನಾಳೆ ಅಂದರೆ 8ನೇ ತಾರೀಕು ಭಾನುವಾರ ಸಂಜೆ 7 ಗಂಟೆಗೆ ಅವ್ರಿಗೊಂದು ಎಕ್ಸಾಮನ್ನು ಮಾಡ್ತೀವಿ ಆನ್ಲೈನ್ ಮೂಲಕ. ಅದರಲ್ಲಿ 25 ಪ್ರಶ್ನೆಗಳು ಮಾತ್ರ ಇರ್ತವೆ. ಮೊನ್ನೆ ಮಾಡಿದಾಗ 50 ಪ್ರಶ್ನೆಗಳಿತ್ತು, ಈಗ 25 ಪ್ರಶ್ನೆಗಳು ಅಷ್ಟೇ ಇರುತ್ತೆ. 6 ಗಂಟೆಗೆ ಎಲ್ಲ ಗುಂಪುಗಳಲ್ಲಿ ಲಿಂಕ್ ಹಾಕ್ತೀವಿ. ನಮ್ಮ ಆ ವಿದ್ಯಾರ್ಥಿಗಳು ಯಾರು ಜಿಲ್ಲೆಯಿಂದ ಆಯ್ಕೆ ಆಗಿದ್ದಾರೆ ಅವ್ರದ್ದು ಪ್ರತ್ಯೇಕವಾದ ಒಂದು ಗ್ರೂಪನ್ನು ನಾವು ಮಾಡ್ಕೊಂಡಿದ್ದೀವಿ. ಆ ಗ್ರೂಪಿಗೆ ಅವರನ್ನು ಸೇರಿಸ್ಕೊಳ್ತೀವಿ. ಅಲ್ಲಿ 6 ಗಂಟೆಗೆ ಲಿಂಕ್ ಹಾಕ್ತೀವಿ. ಆ ಲಿಂಕು 7 ಗಂಟೆಗೆ ಆ್ಯಕ್ಟಿವ್ ಆಗುತ್ತೆ. ವಿದ್ಯಾರ್ಥಿಗಳು ಅದನ್ನೆಲ್ಲ ಒಂದು 15 ನಿಮಿಷದಲ್ಲಿ ಎಂಟ್ರಿ ಮಾಡ್ಬೋದು. ಅದರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಅವ್ರಿಗೆ ರಾಜ್ಯ ಮಟ್ಟದಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸು 10,000, 8,000 ಮತ್ತು 6,000. ಜೊತೆಗೆ 10 ಜನ ವಿದ್ಯಾರ್ಥಿಗಳಿಗೆ ಸಮಾಧಾನಕರ ಬಹುಮಾನ 1,000 ರೂಪಾಯಿ ಕ್ಯಾಶ್ ನಗದು ಮತ್ತು ಎಲ್ಲರಿಗೂ ಕೂಡ ಪುಸ್ತಕಗಳನ್ನ ನೀಡಿ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಅವ್ರನ್ನೆಲ್ಲ ಆಹ್ವಾನ ಮಾಡಿ ಅವರಿಗೆಲ್ಲ ಸನ್ಮಾನವನ್ನು ಮಾಡೋದು, ಪ್ರಶಸ್ತಿ ಪತ್ರವನ್ನು ನೀಡುವ ಒಂದು ಕಾರ್ಯಕ್ರಮನ ರೂಪಿಸ್ತೇವೆ. ನಾಳೆ ಪರೀಕ್ಷೆ ಮುಗಿದ ತಕ್ಷಣ ಆಯ್ಕೆಯಾದವರಿಗೆ ಆ ಮಾಹಿತಿಯನ್ನು ಎಲ್ಲಿ ನಡೆಯುತ್ತೆ, ಯಾವ ದಿನ ನಡೆಯುತ್ತೆ ಅನ್ನೋದನ್ನು ತಲುಪಿಸಲಾಗುತ್ತೆ. ಹಾಗಾಗಿ ಸೆಲೆಕ್ಟ್ ಆಗಿರುವಂಥ ಎಲ್ಲ ವಿದ್ಯಾರ್ಥಿಗಳು ನಾಳೆ ಭಾನುವಾರ ಸಂಜೆ 7 ಗಂಟೆಗೆ ಇನ್ನೊಂದು ಟೆಸ್ಟನ್ನು ಆನ್ಲೈನಲ್ಲಿ ಬರೀಬೇಕು. ಆನ್ಲೈನ್ ಅಂದರೆ ಯಾರ್ಯಾರ ಹತ್ರ ಈಗಾಗಲೇ ಬರೆದಿದ್ದಾರೆ, ಯಾರ ಹತ್ರ ಆಂಡ್ರಾಯ್ಡ್ ಫೋನ್ ಇದೆ, ವಾಟ್ಸಪ್ ಫೆಸಿಲಿಟಿ ಇದೆ, ಅವರಿಗೆ ಲಿಂಕ್ ಹಾಕ್ತೀವಿ. ಲಿಂಕ್ ಓಪನ್ ಮಾಡ್ಕೊಂಡು ಬರೆಯುವಂಥದ್ದು. ನೋಡಿ, ಈ ತಂತ್ರಜ್ಞಾನ ನಮಗೆ ಹಾನಿಯೂ ಹೌದು, ತುಂಬ ಅನುಕೂಲವೂ ಹೌದು. ಈಗ ಮೊಬೈಲ್ ಅಡಿಕ್ಟ್ ಆಗಿದ್ದಾರೆ ವಿದ್ಯಾರ್ಥಿಗಳು ಅಂತ ಕೆಲವರೆಲ್ಲ ಪೋಷಕರು ಡಾಕ್ಟ್ರ್ ಹತ್ರ ಹೋಗ್ತಾರೆ. ಎಲ್ಲರೂ ಎಲ್ಲ ಕಾರ್ಯಕ್ರಮದಲ್ಲಿ ಇದೇ ಮಾತಾಡ್ತಾರೆ. ಏನು ಅಂದರೆ ನಮ್ಮ ವಿದ್ಯಾರ್ಥಿಗಳು ಮೊಬೈಲ್ ಉಪಯೋಗಿಸ್ತಾ ಇದ್ದಾರೆ, ಅದನ್ನು ತಪ್ಪಿಸೋದು ಹೇಗೆ ಅಂತ ಪೇರೆಂಟ್ಸ್ ಕೇಳ್ತಾರೆ. ಈಗ ನಮಗೆ ಸ್ವೀಟ್ ಇಷ್ಟ, ಅದನ್ನೇ ಜಾಸ್ತಿ ತಿಂದರೆ ಸಮಸ್ಯೆ ಬರುತ್ತೆ. ನಮ್ಮ ಹತ್ರ ಬೈಕ್ ಇದೆ, ಬೈಕ್ ಎಷ್ಟು ಬಳಸಬೇಕು ಅಷ್ಟು ಬಳಸ್ಬೋದು. ಇಲ್ಲ ದಿನವೆಲ್ಲ ಬೈಕಲ್ಲೇ ಓಡಾಡ್ತಾ ಇದ್ದರೆ ಪೆಟ್ರೋಲ್ ಎಲ್ಲಿ ತರ್ತೀರಾ, ಹಣ ಎಲ್ಲಿ ದುಡಿತೀರಾ. ಹೀಗೆ ಎಲ್ಲವನ್ನು ಕೂಡ ನಮ್ಮ ಮಿತಿಯಲ್ಲಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬೆಳೆಸ್ಕೊಂಡ್ರೆ ಅದು ತುಂಬ ಅದ್ಭುತವಾಗಿರುತ್ತೆ. ಅದೇ ರೀತಿ ಮೊಬೈಲ್ನಲ್ಲಿ ನಮಗೆ ಎಷ್ಟೊಂದು ಶೈಕ್ಷಣಿಕವಾದ ವಿಚಾರಗಳಿರ್ತವೆ, ಪ್ರಸ್ತುತ ಮಾಹಿತಿಗಳಿರ್ತವೆ ಮತ್ತು ಅದನ್ನು ನಾವು ಯಾವುದಕ್ಕೆ ಬೇಕೋ ಮನೋರಂಜನೆಗೆ ಮೊಬೈಲನ್ನು ನಾವು ಬಳಸೋ ಅಗತ್ಯವಿಲ್ಲ. ಮಾಹಿತಿಗಾಗಿ ಬಳಸಿ ಆ ಕೆಲಸ ಮುಗಿದ ತಕ್ಷಣ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಮ್ಮ ಕೆಲಸವನ್ನು ಪುಸ್ತಕ ಓದೋದು, ಬರೆಯೋದು ಇದನ್ನು ಮುಂದುವರಿಸ್ಕೊಳ್ಬೋದು. ಪೇರೆಂಟ್ಸು ಅಷ್ಟೇ, ಅವರು ಮಕ್ಕಳು ಎದುರುಗಡೆ ನಾವು ಮೊಬೈಲೇ ಇಟ್ಕೊಂಡು ಕೂತ್ಕೊಂಡ್ರೆ ಮಕ್ಕಳು ಕೂಡ ಅದನ್ನೇ ಅಭ್ಯಾಸ ಮಾಡ್ಕೊಳ್ತಾರೆ. ಎಷ್ಟು ಅಗತ್ಯವೋ ಅಷ್ಟನ್ನು ಬಳಸಿದರೆ ಎಲ್ಲ ತಂತ್ರಜ್ಞಾನವೂ ಚೆನ್ನಾಗಿರುತ್ತೆ. ಇವತ್ತು ನ್ಯೂಕ್ಲಿಯರ್ ಎನರ್ಜಿಯಿಂದ ವಿದ್ಯುತ್ ತಯಾರು ಮಾಡ್ತೀವಿ, ನ್ಯೂಕ್ಲಿಯರ್ ಎನರ್ಜಿಯಿಂದ ಬಾಂಬ್ ಮಾಡ್ತೀವಿ. ಯಾವುದನ್ನು ಬಳಸಬೇಕು ಅನ್ನೋದು ನಮ್ಮ ವಿವೇಚನೆಗೆ ಬಿಟ್ಟಿದ್ದಂಥದ್ದು. ಹಾಗಾಗಿ ಈ ಮೊಬೈಲ್ ಇರ್ಬೋದು, ಅಂತರ್ಜಾಲ, ವಾಟ್ಸಾಪು, ಫೇಸ್ಬುಕ್ಕು, ಇದರಲ್ಲೆಲ್ಲ ತತ್ಕ್ಷಣದ ಮಾಹಿತಿನ ನೋಡೋದಕ್ಕೆ ನಮ್ಗೆ ಸಿಗುತ್ತೆ. ಯಾವಾಗಲೂ ಅದರಲ್ಲೇ ನಾವು ಮುಳುಗಿ ಹೋಗಬಾರ್ದು. ಅನುಕೂಲಕ್ಕೆ ಮತ್ತು ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಂಡ್ರೆ ಇಂಥ ಆನ್ಲೈನ್ ಪರೀಕ್ಷೆಗಳು, ಕೆಲವರಲ್ಲಿ ಹೇಳ್ತಾರೆ ಕೆಲವು ಶಾಲೆಯಲ್ಲಿ ನಾವು ಮಕ್ಕಳಿಗೆ ಫೋನೇ ಕೊಡಲ್ಲ ಅಂತಾರೆ. ಅದು ಕೂಡ ಓವರ್ ಅಂತ ಅನಿಸುತ್ತೆ. ಪೇರೆಂಟ್ಸ್ನ ಒಂದು ಮಾರ್ಗದರ್ಶನದಲ್ಲಿ ಮಕ್ಕಳು ಇಂಥವೆಲ್ಲ ಯಾವುದು ಉಪಯುಕ್ತವಿದೆ ಅಂಥದ್ದನ್ನೆಲ್ಲ ನೋಡೋದಕ್ಕೆ ಒಂದು ಅವಕಾಶವನ್ನು ನಾವು ಒದಗಿಸಿ ಕೊಟ್ಟರೆ ಹೊಸ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಂಡು, ಈಗ ನಮ್ಮ ಕ್ವಿಝಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಅವ್ರಿಗೂ ಏನು ತಯಾರಿ ಮಾಡ್ಕೊಳ್ತಾರೆ, ವಿಜ್ಞಾನದ ಬಗ್ಗೆ ಎಲ್ಲ ಸ್ವಲ್ಪ ಓದ್ಕೊಳ್ತಾರೆ, ಕೇವಲ ಅರ್ಧ ಗಂಟೆಯಲ್ಲಿ ಟೆಸ್ಟ್ ಬರೀತಾರೆ. ಪ್ರಶಸ್ತಿ ಪತ್ರವನ್ನು ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಕೊಡ್ತೀವಿ. ಪ್ರೈಸ್ ಬಂದರೆ ಪ್ರೈಸ್ ಸಿಗುತ್ತೆ, ನಷ್ಟವೇನಿದೆ ಇದರಲ್ಲಿ? ಹಾಗಾಗಿ ನಮ್ಮ ಶಿಕ್ಷಕ ಮಿತ್ರರು ಕೂಡ ಕೆಲವರು ಇಲ್ಲ 40 ರೂಪಾಯಿ ಶುಲ್ಕ ಹೇಗೆ ಕೊಡೋದು, ನಮ್ಮ ಬಡ ಮಕ್ಕಳು ಅಂತಾರೆ. ನೋಡಿ, 40 ರೂಪಾಯಿಗೆ ಇವತ್ತು ಏನು ವಸ್ತು ಬರುತ್ತೆ ಅಂತ ತಾವೆಲ್ಲ ಯೋಚನೆ ಮಾಡಿ. ಇಂಥ ಒಂದು ದೊಡ್ಡ ರಾಜ್ಯ ಮಟ್ಟದ ಒಂದು ಆಂದೋಲನ ಈ ಆನ್ಲೈನ್ ಕ್ವಿಜ್ ರಸಪ್ರಶ್ನೆಯಲ್ಲಿ ಭಾಗವಹಿಸಿದರೆ ವಿದ್ಯಾರ್ಥಿಗಳಿಗೂ ಕೂಡ ಕಲಿಕೆ ಆಗುತ್ತೆ ಮತ್ತು ಇದಕ್ಕೆ ಕೊಡುವಂಥ ಸಮಯ ಭಾಳ ಕಡಿಮೆ. ಪ್ರಶಸ್ತಿನೂ ಬರ್ಬೋದು, ಬರದೇ ಇದ್ದರೂ ಸರ್ಟಿಫಿಕೇಟ್ ಅಂತೂ ಬರುತ್ತೆ. ಮಕ್ಕಳಿಗೊಂದು ಜ್ಞಾನ ಹೆಚ್ಚಾಗುತ್ತೆ ಇದರಿಂದ. ಹಾಗಾಗಿ ಇಂಥ ರಸಪ್ರಶ್ನೆ ಸ್ಪರ್ಧೆಯನ್ನು ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಸಂದರ್ಭದಲ್ಲಿ ಮಾಡುತ್ತೆ. ಇನ್ನೊಂದನ್ನು ಆಗಸ್ಟ್ನಲ್ಲಿ ಸ್ವಾತಂತ್ರ್ಯ ಚಳುವಳಿ ಬಗ್ಗೆ ಜುಲೈನಲ್ಲಿ ಎನ್ರೋಲ್ ಮಾಡ್ತೀವಿ. ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ಎಕ್ಸಾಮ್ ಮಾಡ್ತೀವಿ.
ಆಗಸ್ಟ್ 15ನೇ ತಾರೀಕು ಎಲ್ಲರಿಗೂ ಕೂಡ ಇದೇ ರೀತಿ ಬಹುಮಾನ ಪ್ರಶಸ್ತಿ ಪತ್ರಗಳನ್ನ ಕೊಡಲಾಗುತ್ತೆ. ನಮ್ಮ ಸ್ವಾತಂತ್ರ್ಯ ಚಳುವಳಿ ಬಗ್ಗೆಯೂ ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕಲ್ಲ, ನಮ್ಮ ಇತಿಹಾಸ ಗೊತ್ತಾಗಬೇಕು. ಹಿರಿಯರ ಪರಿಶ್ರಮ, ತ್ಯಾಗ, ಬಲಿದಾನಗಳು ಕೂಡ ನಮಗೆ ಅರ್ಥ ಆಗದೆ ಹೋದರೆ ನಾವು ಒಳ್ಳೆಯ ಪ್ರಜೆಗಳಾಗಿ ಮುಂದಿನ ಸಮಾಜಕ್ಕೆ ಯಾವ ರೀತಿ ಸೇವೆ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಇದನ್ನೆಲ್ಲವನ್ನೂ ಕೂಡ ಕಲ್ತ್ಕೋಬೇಕು. ಮುಂದಿನ ವರ್ಷ ಡಿಸೆಂಬರ್ 22 ಇದಿದೆ, ಏನು ರಾಷ್ಟ್ರೀಯ ಗಣಿತ ದಿನ ಅಂತ ಇದೆ, ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅಂದ್ಬಿಟ್ಟು, ರಾಮಾನುಜಮ್ ಅವರ ಬರ್ತ್ಡೇ ಸಂಬಂಧ. ಅವತ್ತು ಕೂಡ ಒಂದು ಮಾಡಬೇಕು ಅಂದ್ಬಿಟ್ಟು ನಮ್ಮ ಕೆಲವರು ಕಾರ್ಯಕರ್ತರು ಸಜೆಸ್ಟ್ ಮಾಡಿದ್ದಾರೆ. ಸಾಧ್ಯ ಆದರೆ ಅದನ್ನು ಕೂಡ ಮಾಡೋಣ. ಒಟ್ಟಾರೆ ನಾವು ಆಫ್ಲೈನಲ್ಲಿ ಫಿಸಿಕಲ್ಲಾಗಿ ಒಬ್ಬರು 1 to 1 ಕಾರ್ಯಕ್ರಮವನ್ನು ನಡೆಸೋದು ತುಂಬ ಅಗತ್ಯವಿದೆ, ಸಭೆಗಳನ್ನು ನಡೆಸೋದು ಕೂಡ ತುಂಬ ಅಗತ್ಯವಿದೆ. ಅದೇ ರೀತಿಯಲ್ಲಿ ಈ ಆನ್ಲೈನ್ ಸೌಕರ್ಯವನ್ನು ಕೂಡ ಬುದ್ಧಿವಂತಿಕೆಯಿಂದ ಅಗತ್ಯಕ್ಕೆ ತಕ್ಕಷ್ಟು ಬಳಸ್ಕೊಂಡ್ರೆ ನಮ್ಗೆ ಒಳ್ಳೆಯದಾಗುತ್ತೆ. ಅದರಿಂದ ನಮ್ಮ ಪ್ರಗತಿಯೂ ಆಗುತ್ತೆ ಅಂತ ಹೇಳ್ತಾ, ನಾಳೆ ಸಂಜೆ 7 ಗಂಟೆಗೆ ನಡೆಯುವ ಸ್ಟೇಟ್ ಲೆವೆಲ್ ಟೆಸ್ಟ್ನಲ್ಲಿ ಭಾಗವಹಿಸೋರು ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಹೇಳ್ತೇನೆ. ನಮಸ್ಕಾರ.